ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಪ್ರತಿ ವರ್ಷ ಫೆಬ್ರವರಿ 28ರಂದು ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ಅದರ ಮಹತ್ವವನ್ನು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದೇ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಉದ್ದೇಶವಾಗಿದೆ. ನಮ್ಮ ಭಾರತ ದೇಶದ ಹೆಮ್ಮೆಯ ವಿಜ್ಞಾನಿ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿಯಾದಂತಹ ಸರ್ ಸಿ ವಿ ರಾಮನ್ ರವರ ಅಪೂರ್ವ ಸಾಧನೆಯ ನೆನಪಿನಲ್ಲಿ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಗುರುತಿಸಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಬನ್ನಿ ಕೇಳುಗರೆ, ಈ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆ ಹಿನ್ನೆಲೆಯಾಗಿರ್ಬೋದು, ಇದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ವಿಜ್ಞಾನ ಕ್ಷೇತ್ರಕ್ಕೆ ಸರ್ ಸಿ ವಿ ರಾಮನ್ ರವರ ಅಪಾರ ಕೊಡುಗೆಯ ಕುರಿತಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಂಜನಗೂಡು ತಾಲೂಕಿನ ಎಡತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಹರ್ಷ ಎಸ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಹರ್ಷ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸರ್, ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮಗೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಹಾಗೆ ಎಲ್ಲಾ ಕೇಳುಗರಿಗೂ ಕೂಡ ಈ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಸರ್, ಮೊದಲಿಗೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆಯ ಹಿನ್ನೆಲೆಯನ್ನು ನೋಡ್ತಂದ್ರೆ ಇದು ಯಾವಾಗ ಪ್ರಾರಂಭ ಆಯಿತು ಸರ್? ಹಾಗೆಯೇ ಏನೆಲ್ಲ ಒಂದು ಅಂಶಗಳನ್ನು ಇದು ಒಳಗೊಂಡಿದೆ ಸರ್? ಮುಖ್ಯವಾಗಿ ನಮ್ಮ ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅನ್ನುವಂತಹದ್ದು ಒಬ್ಬ ವ್ಯಕ್ತಿಯ ಹೆಸರಿಂದ ಪ್ರಾರಂಭ ಆಗ್ಬೇಕು. ಆ ವ್ಯಕ್ತಿಯೇ ಸರ್ ಸಿ ವಿ ರಾಮನ್ ರವರು. 1986ನೇ ಇಸ್ವಿಯಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಮ್ಯುನಿಕೇಶನ್ ಅನ್ನುವಂತಹ ಈ ಕೌನ್ಸಿಲ್ನಿಂದ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಇನ್ನು ಮುಂದೆ ನಾವು ಫೆಬ್ರವರಿ 28ನೇ ತಾರೀಕಿನಂದು ಆಚರಿಸಬೇಕು ಅಂತ ತೀರ್ಮಾನ ಕೈಗೊಳ್ತಾರೆ. ನಂತರ 1987ನೇ ಇಸ್ವಿಯಿಂದ ದೇಶಾದ್ಯಂತ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾದ್ರೆ ಯಾಕೆ ಈ ದಿವಸವೇ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನಾನು ಈಗಾಗ್ಲೇ ಹೇಳಿದೆ, ಒಂದು ಹೆಸರು, ಭಾರತ ಕಂಡಂತಹ ಅಪ್ರತಿಮ ವಿಜ್ಞಾನಿ ಸರ್ ಸಿ ವಿ ರಾಮನ್ ರವರು. ಈ ಒಂದು ಹೆಸರಿದೆಯಲ್ಲ, ಇದು ಅಪ್ರತಿಮವೇ. ಯಾಕಂತಂದ್ರೆ ಇದುವರೆಗೂ ಯಾರೂ ಮಾಡಕ್ಕಾಗದೇ ಇರುವಂತಹ ಸಾಧನೆಯನ್ನ ಮಾಡಿರುವಂತಹ ವ್ಯಕ್ತಿ ಸಿ ವಿ ರಾಮನ್ ರವರು. ಏನ್ ಸಾಧನೆ ಅದು ಅಂತ ಕೇಳೋದೇ ಆದ್ರೆ, ಭಾರತಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಬಂದಿರುವಂತಹದ್ದು ಒಂದೇ ಒಂದು ನೊಬೆಲ್ ಪುರಸ್ಕಾರ. ಅದನ್ನ ತಂದುಕೊಟ್ಟಂತಹವರು ಸರ್ ಸಿ ವಿ ರಾಮನ್ ರವರು. ಅವರು ತಂದುಕೊಟ್ಟ ಮೇಲೆ ಇದುವರೆಗೂ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ನೊಬೆಲ್ ಪ್ರಶಸ್ತಿ ಬಂದೇ ಇಲ್ಲ ಅನ್ನುವಂತಹದ್ದು ಒಂದು ಬೇಸರದ ಸಂಗತಿ. ಆದ್ರೆ ಈ ಒಂದು ಸಾಧನೆ ಇದೆಯಲ್ಲ, ಈ ಸಾಧನೆಯ ಹಿನ್ನೆಲೆಯನ್ನ ಇಟ್ಕೊಂಡು ನಾವು ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಆ ಹಿನ್ನೆಲೆ ಇಷ್ಟೇ, ಸಿ ವಿ ರಾಮನ್ ರವರು ರಾಮನ್ ಪರಿಣಾಮವನ್ನ ಪ್ರಕಟಿಸ್ತಾರೆ. ಆ ರಾಮನ್ ಪರಿಣಾಮ ಅಂದ್ರೇನು ಅನ್ನುವಂತಹದನ್ನ ಮುಂದೆ ನಾವು ತಿಳ್ಕೊಳ್ಳೋಣ. ಅವರ ಒಂದು ಪ್ರಯೋಗದ ಆ ಒಂದು ಪ್ರಕಟಣೆಯನ್ನ ಈ ದಿವಸವೇ ಮಾಡ್ತಾರೆ. ಈ ದಿವಸ ಅಂದ್ರೆ 1928ನೇ ಇಸ್ವಿಯಲ್ಲಿ ಫೆಬ್ರವರಿ 28ನೇ ತಾರೀಕು ಪ್ರಪ್ರಥಮವಾಗಿ ಅವರು ಬೆಳಕಿನ ಚದುರುವಿಕೆಗೆ ಸಂಬಂಧಿಸಿದಂತೆ ಒಂದು ಆವಿಷ್ಕಾರದ ಪ್ರಕಟಣೆಯನ್ನ ಕೊಡ್ತಾರೆ. ಅಂದ್ರೆ ಅವ್ರು ಮಾಡಿದಂತಹ ಪ್ರಯೋಗದ ಪ್ರಕಟಣೆಯನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ತಾರೆ. ಸೊ ಈ ಒಂದು ಮಹತ್ವದ ದಿನ ಭಾರತೀಯರಿಗೆಲ್ಲ ಒಂದು ಹೆಮ್ಮೆ ಪಡುವಂತಹ ದಿನ ಅಂತ ಹೇಳ್ಬೋದು. ಹಾಗಾಗಿ ಆ ದಿವಸವನ್ನೇ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಆಚರಿಸೋಣ ಅನ್ನುವಂತಹದ್ದನ್ನ ಇಟ್ಕೊಂಡು ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಮ್ಯುನಿಕೇಶನ್ ಈ ದಿನವನ್ನ ಭಾರತಕ್ಕೆ ಒಂದು ಸುಪ್ರಸಿದ್ಧ ದಿನ, ಹಾಗಾಗಿ ಈ ದಿವಸವೇ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸೋಣ ಅನ್ನುವಂತಹ ತೀರ್ಮಾನವನ್ನ ಕೈಗೊಂಡು 1987ನೇ ಇಸ್ವಿಯಿಂದ ನಾವು ಈ ದಿನವನ್ನ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಸರ್, ಹಾಗಿದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಈ ಫೆಬ್ರವರಿ 28ರಂದು ದೇಶಾದ್ಯಂತ ಒಂದು ವಿಜ್ಞಾನ ಕ್ಷೇತ್ರದ ಒಂದು ಮಹತ್ವವನ್ನು ತಿಳಿಸ್ಲಿಕ್ಕೆ ನಿಟ್ಟಿನಲ್ಲಾಗಿರ್ಬೋದು, ಸರ್ ಸಿ ವಿ ರಾಮನ್ ರವರ ಒಂದು ಸಾಧನೆಯನ್ನು ಸಮುದಾಯಕ್ಕೆ ಪರಿಚಯ ಮಾಡೋ ನಿಟ್ಟಿನಲ್ಲಿ ಇನ್ಯಾವೆಲ್ಲ ಗುರಿ ಉದ್ದೇಶಗಳನ್ನು ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಒಳಗೊಂಡಿದೆ ಸರ್? ಹೌದು, ನಾವು ಯಾವುದೇ ಒಂದು ದಿನಾಚರಣೆಯನ್ನ ಆಚರಿಸಬೇಕಾದ್ರೆ
ಮುಖ್ಯವಾಗಿ ಅದರ ಒಂದು ಉದ್ದೇಶ ಇರುತ್ತೆ. ಹೌದು. ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ, ದಿನಾಚರಣೆಗಳನ್ನ ನಾವು ಆಚರಿಸ್ತೇವೆ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಈ ರೀತಿ. ಆ ದಿನದ ವಿಶೇಷತೆ ಏನು? ಆಯಾ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಜನರಿಗೆ ಕೊಡುವಂತಹದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಜನರಿಗೆ ಪ್ರೇರೇಪಣೆಯನ್ನ ನೀಡುವಂತಹದ್ದು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ ನಾವು ಪ್ರೇರೇಪಣೆಯನ್ನ ನೀಡ್ತಾ ಬರುವಂತಹದ್ದು. ಹಾಗೆ ಹಲವಾರು ಮಹಾನ್ ವ್ಯಕ್ತಿಗಳ ದಿನಾಚರಣೆಯಲ್ಲಿ ಆ ವ್ಯಕ್ತಿಗತ ಜೀವನದ ಸಂಗತಿಗಳನ್ನ ಹೇಳ್ತಾ ಪ್ರೇರೇಪಣೆಯನ್ನ ನೀಡುವಂತಹದ್ದು. ಹಾಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನೋಡಿ, ಮಕ್ಕಳಲ್ಲಿ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಜೊತೆಗೆ ಜನರಲ್ಲಿ ಇಬ್ಬರಲ್ಲೂ ಕೂಡ ವೈಜ್ಞಾನಿಕ ಮನೋಭಾವವನ್ನ ನಾವು ಬೆಳೆಸ್ಬೇಕು. ಏನನ್ನೇ ನೋಡಿದ್ರು ಅದನ್ನ ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡೋ ರೀತಿಯಲ್ಲಿ ಇರಬೇಕು. ಯಾವುದನ್ನು ನೇರವಾಗಿ ಒಪ್ಕೊಳ್ಳೋ ರೀತಿಯಲ್ಲಿ ಇರಬಹುದು, ಪರೀಕ್ಷೆ ಮಾಡಿ ಒಪ್ಕೋಬೇಕು ಅನ್ನುವಂತಹ ಈ ಮನೋಭಾವ ಇದೆಯಲ್ಲ, ಈ ಮನೋಭಾವವನ್ನ ತರಿಸುವಂತಹದ್ದು ಪ್ರಮುಖ ಉದ್ದೇಶ ಈ ವಿಜ್ಞಾನ ದಿನಾಚರಣೆಯದ್ದು ಆಗಿರುತ್ತೆ. ಅದರ ಜೊತೆಯಲ್ಲಿ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇವೆರಡು ಒಂದನ್ನ ಬಿಟ್ಟು ಒಂದಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತಿನ ದಿನಕ್ಕೆ ನಾವು ಬಂದು ನಿಂತಿದ್ದೀವಿ. ಹಾಗಾದ್ರೆ ಈ ಎರಡೂ ಕ್ಷೇತ್ರಗಳ ಮಹತ್ವ ಏನು ಅನ್ನುವಂಥದ್ದನ್ನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಾವು ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ಇದನ್ನ ಅರಿತಾಗ ಮಾತ್ರ ವಿದ್ಯಾರ್ಥಿ ಮುಂದಿನ ಜೀವನದಲ್ಲಿ ಉತ್ತಮವಾದ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಭಾರತವನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತಂದ್ರೆ ಹೊಸ ಹೊಸ ಆವಿಷ್ಕಾರಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗುತ್ತೆ. ಇಂತಹ ಹೊಸ ಹೊಸ ಆವಿಷ್ಕಾರಗಳಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವೂ ಕೂಡ ಈ ವಿಜ್ಞಾನ ದಿನಾಚರಣೆಯ ಉದ್ದೇಶ ಆಗಿರುತ್ತೆ. ಅಷ್ಟಲ್ಲದೆ ಸಂಶೋಧನೆ ಮತ್ತು ವಿಜ್ಞಾನದ ಚಟುವಟಿಕೆಗಳನ್ನ ಹೆಚ್ಚು ಹೆಚ್ಚು ಉತ್ತೇಜಿಸುವಂತಹದ್ದು. ಮಕ್ಕಳಲ್ಲಿ ಕೇವಲ ಜ್ಞಾನವನ್ನ ನೇರವಾಗಿ ಸ್ವೀಕರಿಸದೆ ಪ್ರಯೋಗದ ಮುಖಾಂತರ ಸಂಶೋಧನೆಗಳನ್ನ ಮಾಡಿ ಹಲವಾರು ವೈಜ್ಞಾನಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ಅದ್ರ ಮುಖಾಂತರ ನಾನು ಸತ್ಯ ಸಂಗತಿಯನ್ನ ತಿಳ್ಕೊಂಡ್ರೆ ಆಗ ವಿಜ್ಞಾನದ ಅರ್ಥ ಸೂಕ್ತ ಆಗುತ್ತೆ. ಜನರಲ್ಲಿ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವವನ್ನ ತಂದು ಒಡ್ಡುವುದೇ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಉದ್ದೇಶ ಆಗಿರುತ್ತೆ ಅಂತ ಭಾವಿಸ್ತೇನೆ. ಸರ್, ಹಾಗೆಯೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿಕೊಂಡು ಬದಲಾಗ್ತಿದೆ ಸರ್. ಹಾಗೆಯೇ ಈ ವರ್ಷ 2026ನೇ ಸಾಲಿನ ಘೋಷವಾಕ್ಯ ಏನು ಸರ್, ಅದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಹೌದು, ಪ್ರತಿ ವರ್ಷ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆಯಲ್ಲ, ಇದು ಅನೌನ್ಸ್ ಮಾಡುತ್ತೆ ಈ ವರ್ಷ ಯಾವ ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ನಾವು ಈ ದಿನಾಚರಣೆಯನ್ನ ಆಚರಿಸಬೇಕು ಅನ್ನುವಂಥದ್ದು. 2026ರ ಘೋಷವಾಕ್ಯ ವಿಮೆನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಅಂತ. ಹಾಗಂದ್ರೆ ಏನು ನೋಡಿ, ನಾವು ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್, ಸ್ಟೆಮ್ ಅಂತ ಇದನ್ನ ನಾವು ಒಟ್ಟಿಗೆ ಕರ್ಕೊಳ್ತೀವಿ. ಈ ಸ್ಟೆಮ್ ವಿಭಾಗಗಳಲ್ಲಿ ಮಹಿಳೆಯರ ಪಾತ್ರವನ್ನ ಹೆಚ್ಚಾಗಿ ಗಮನ ಸೆಳೆಯುವಂತಹದ್ದು. ಹಾಗೆ ವಿಕಸಿತ್ ಭಾರತದ ನಿರ್ಮಾಣದಲ್ಲಿ ಅವರ ಕೊಡುಗೆಯನ್ನ ಹೆಚ್ಚಿಸೋದಿಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹಗಳನ್ನ ನೀಡುವಂತಹದ್ದು ಈ ವರ್ಷದ ಘೋಷವಾಕ್ಯದ ಅಡಿಯಲ್ಲಿ ಬರುವಂತಹ ಅರ್ಥವಾಗಿದೆ. ಜೊತೆಗೆ ಈ ಘೋಷವಾಕ್ಯ ಇದೆಯಲ್ಲ, ಮಹಿಳಾ ವಿಜ್ಞಾನಿಗಳನ್ನ, ಹೆಣ್ಣು ಮಕ್ಕಳನ್ನ ವಿಜ್ಞಾನದಲ್ಲಿ ತೊಡಗಿಸಿಕೊಳ್ಳುವಂತೆ ಹೆಚ್ಚು ಹೆಚ್ಚಾಗಿ ಪ್ರೋತ್ಸಾಹಿಸೋದು ಮತ್ತು ಮಹಿಳೆಯರು ಪ್ರಮುಖ ಆಧುನಿಕ ಯಶಸ್ಸನ್ನ ಸಾಧಿಸೋದಿಕ್ಕೆ ಸಹಾಯವನ್ನ ಕೂಡ ಮಾಡೋದು ಈ ಘೋಷವಾಕ್ಯದ ಉದ್ದೇಶ ಆಗಿದೆ. ನಾವೆಲ್ಲ 2047ಕ್ಕೆ ಭಾರತ ವಿಕಸಿತ್ ಭಾರತ ಆಗಬೇಕು ಅನ್ನುವಂತಹದನ್ನ ಕನಸು ಕಂಡು ಮುಂದೆ ಹೋಗ್ತಾ ಇದ್ದೀವಿ. ಈ ಕನಸು ನನಸಾಗ್ಬೇಕಾದ್ರೆ ಇದರಲ್ಲಿ ಮಹಿಳೆಯರ ಪಾತ್ರ ಅತ್ಯಗತ್ಯ. ಹಾಗಾಗಿ ಅವರನ್ನ ಎಂಪವರ್ ಮಾಡೋದ್ರ ಮುಖಾಂತರ ನಮ್ಮ ಈ ವಿಕಸಿತ್ ಭಾರತದ ಕ್ಯಾಟಲೈಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಅದರ ಮುಖಾಂತರ ಹೆಚ್ಚು ಹೆಚ್ಚು ಭಾರತವನ್ನ ಅಭಿವೃದ್ಧಿಗೊಳಿಸೋದಿಕ್ಕೆ ನಮ್ಮ ಒಂದು ಈ ಕೊಡುಗೆಗಳನ್ನ ಉತ್ತೇಜಿಸೋದು, ಅದರಲ್ಲೂ ಮಹಿಳಾ ಕ್ಷೇತ್ರಕ್ಕೆ ಉತ್ತೇಜನವನ್ನ ನೀಡೋದು ಈ ವರ್ಷದ ಥೀಮ್ ಆಗಿದೆ ಅಂತ ಹೇಳ್ಬೋದು. ಸರ್, ಹಾಗೇನೆ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ, ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತದ ವಿಜ್ಞಾನಿ ಸರ್ ಸಿ ವಿ ರಾಮನ್ ರವರು ಈ ನೊಬೆಲ್ ಪ್ರಶಸ್ತಿಯನ್ನ ತಂದುಕೊಟ್ಟಂತವ್ರು ಸರ್. ಸರ್, ಹಾಗಿದ್ರೆ ಅವರ ಒಂದು ಬಾಲ್ಯ ಆಗಿರ್ಬೋದು ಮತ್ತೆ ಅವರ ವಿಜ್ಞಾನ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಂಥ ಸಂದರ್ಭ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಅಪಾರವಾದ ಕೊಡುಗೆಯನ್ನು ಕುರಿತು ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ನೀಡೋದಾದ್ರೆ ಸರ್.
ಖಂಡಿತವಾಗಿ ತಿಳಿಸ್ಬೇಕಾಗತ್ತೆ. ಸರ್ ಚಂದ್ರಶೇಖರ ವೆಂಕಟರಾಮನ್ ಅನ್ನುವಂತಹದ್ದು ಸಿ.ವಿ. ರಾಮನ್ ರವರ ಪೂರ್ಣ ಹೆಸರು. ಹಾ ಸರ್. ನೋಡಿ, ಯಾವುದೇ ಒಂದು ದಿನಾಂಕ ಅಥವಾ ಇಸ್ವಿ ಎಲ್ಲ ಇದೆಯಲ್ಲ, ಇದು ಪ್ರಸಿದ್ಧವಾದ ದಿನಾಂಕ ಅಥವಾ ಪ್ರಸಿದ್ಧವಾದ ಇಸ್ವಿ ಆಗ್ಬೇಕಾದ್ರೆ ಅಲ್ಲೊಂದು ದೊಡ್ಡ ಘಟನೆ ನಡೆದಿರ್ಬೇಕಾಗತ್ತೆ, ಅಥವಾ ಒಬ್ಬ ಮಹಾನ್ ವ್ಯಕ್ತಿಯ ಜನನ ಆಗಿರ್ಬೇಕಾಗತ್ತೆ. ಆ ರೀತಿಯಲ್ಲಿ 1888 ಅನ್ನುವಂತಹ ಇಸ್ವಿ ಇದೆಯಲ್ಲ, ಇದು ಅತ್ಯದ್ಭುತವಾದಂತಹ ಒಂದು ಇತಿಹಾಸದಲ್ಲಿ ಉಳಿಯುವಂತಹ ಒಂದು ಇಸ್ವಿ ಅಂತ ಹೇಳ್ಬೋದು. ಅದರಲ್ಲೂ ಡೇಟ್ ಪ್ರಕಾರ ಹೇಳೋದೇ ಆದ್ರೆ 7 ನವೆಂಬರ್ 1888. ಯಾಕೆ? ಕಾರಣ, ಈ ಮಹಾನ್ ವ್ಯಕ್ತಿ ಅಂದ್ರೆ ಸಿ.ವಿ. ರಾಮನ್ ರವರ ಜನ್ಮದಿನ ಅವತ್ತಾಗಿತ್ತು. ತಮಿಳುನಾಡಿನ ಮದ್ರಾಸ್ ಪ್ರಾಂತ್ಯದ ತಿರುಚನಾಪಳ್ಳಿಯ ತಿರುವಾಂಕೊಯಿಲ್ ಅನ್ನುವಂತಹ ಗ್ರಾಮದಲ್ಲಿ ಚಂದ್ರಶೇಖರ ಮತ್ತೆ ಪಾರ್ವತಿ ಅಮ್ಮಾಳ್ ಅನ್ನುವಂತಹ ದಂಪತಿಗಳ ಪುತ್ರನಾಗಿ ಸಿ.ವಿ. ರಾಮನ್ ರವರು ಜನಿಸ್ತಾರೆ. ಅವರ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ತಮ್ಮ 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನ ಮುಗಿಸ್ತಾರೆ. ನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ BSc ಅಂತ ಇವತ್ತು ಕರಿತೀವಿ, ಆ ದಿನಗಳಲ್ಲಿ BA ಆಗಿತ್ತು. ಅದನ್ನ ಮುಗಿಸ್ಕೊಂಡು ನಂತರ 1907ರಲ್ಲಿ MSc ಪದವಿಯನ್ನು ಕೂಡ ಗಳಿಸ್ತಾರೆ. 1907ರಲ್ಲಿ ಲೋಕಸುಂದರಿ ಅಮ್ಮಾಳ್ ಅನ್ನುವಂತಹ ವ್ಯಕ್ತಿಯ ಜೊತೆ ಗೃಹಸ್ಥಾಶ್ರಮಕ್ಕೆ ಅವರು ಕಾಲನ್ನ ಇಡ್ತಾರೆ. ನಂತರ ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ, ಆ ಸಾಧನೆಯನ್ನೇ ನಾವು ಕೊಡುಗೆಗಳು ಅಂತ ಹೇಳ್ತಾ ಹೋಗ್ಬೋದು. ಏನೇನ್ ಕೊಡುಗೆಗಳನ್ನ ಹಾಗಾದ್ರೆ ಅವ್ರು ಕೊಟ್ಟಿದ್ದಾರೆ ಅನ್ನುವಂತಹ ಬಗ್ಗೆ ನೀವು ಪ್ರಶ್ನೆಯನ್ನ ಕೇಳಿದ್ರಿ. ಅದ್ರ ಬಗ್ಗೆ ಹಲವಾರು ರೀತಿಯಲ್ಲಿ ನಾನು ಹೇಳ್ಬೇಕಾಗತ್ತೆ. ಮೊದಲ ಕೊಡುಗೆ ಅಂತ ಹೇಳಿದ್ರೆ ನೊಬೆಲ್ ಪಾರಿತೋಷಕ ನಮ್ಮ ಭಾರತಕ್ಕೆ ತಂದು ಕೊಟ್ಟಿರೋದು. ಇದು ಅತ್ಯುನ್ನತ ದೊಡ್ಡ ಕೊಡುಗೆ. ಯಾಕೆಂದ್ರೆ ಪ್ರಪಂಚದ ಪ್ರತಿಯೊಂದು ದೇಶಗಳು ಕೂಡ ನೊಬೆಲ್ ಪ್ರೈಸ್ ಅನ್ನ ತಗೋಬೇಕು ಅಂತ ಮುಂದುವರಿತ ದಾಪುಗಾಲ ಇಡ್ತಾ ಹೋಗ್ತಾ ಇದೆ. ಆ ತರದಲ್ಲಿ ನಮ್ಮ ದೇಶಕ್ಕೆ ಮೊದಲ ನೊಬೆಲ್ ಪ್ರೈಸ್ ವಿಜ್ಞಾನ ಕ್ಷೇತ್ರದಲ್ಲಿ ತಂದುಕೊಟ್ಟಿದ್ದು ಸಿ.ವಿ. ರಾಮನ್ ರವರು. ಇದು ಒಂದು ಕೊಡುಗೆ ಅವ್ರ ಕಡೆಯಿಂದ ನಮ್ಗಾದಿದ್ದು. ಎರಡನೇದು, ಹಾಗಾದ್ರೆ ಇವ್ರಿಗೆ ನೊಬೆಲ್ ಪ್ರೈಸ್ ಬರ್ಬೇಕಾದ್ರೆ ಏನಾದ್ರೂ ಮಾಡಿರ್ಬೇಕಲ್ವಾ ವಿಜ್ಞಾನದಲ್ಲಿ? ಖಂಡಿತ. ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಅಂದ್ರೆ ಫಿಸಿಕ್ಸ್ ನಲ್ಲಿ ಒಂದು ಸಂಶೋಧನೆ ಆವಿಷ್ಕಾರವನ್ನ ಮಾಡ್ತಾರೆ. ಆ ಆವಿಷ್ಕಾರ ಏನು ಅನ್ನುವಂಥದ್ದೇ. ಅವ್ರು ಮಾಡಿದ್ದು ಬೆಳಕಿನ ಚದುರುವಿಕೆಗೆ ಸಂಬಂಧಪಟ್ಟ ಹಾಗೆ. ಎಲ್ಲ ಕೇಳುಗರಿಗೆ ಅರ್ಥ ಆಗೋದಕ್ಕೋಸ್ಕರ ಸರಳವಾಗಿ ಒಂದು ವಿವರಣೆಯನ್ನ ನೀಡ್ತೀನಿ. ಬೆಳಕಿನ ಚದುರುವಿಕೆ ಅಂದ್ರೆ ಏನು ಅಂತ. ಸಾಮಾನ್ಯವಾಗಿ ಸೂರ್ಯನಿಂದ ಬರುವಂತಹ ಬೆಳಕೆ ಆಗ್ಬೇಕು ಅಂತ ಏನಿಲ್ಲ, ಯಾವ್ದಾದ್ರೂ ಬೆಳಕು ಆಗ್ಬೋದು. ನಾನು ಉದಾಹರಣೆಯಾಗಿ ಅದನ್ನ ತಗೊಳ್ತಾ ಇದ್ದೀನಿ ಅಷ್ಟೇ. ಸೂರ್ಯನಿಂದ ಭೂಮಿಗೆ ಬೆಳಕು ಬರಬೇಕಾದ್ರೆ ನಮ್ಮ ವಾಯುಮಂಡಲವನ್ನ ಪ್ರವೇಶ ಮಾಡುತ್ತೆ. ಅಂದ್ರೆ ವಾಯುಮಂಡಲ ಅಂದ್ರೆ ಭೂಮಿಯ ಸುತ್ತ ಇರುವಂತಹ ಅನಿಲಗಳು, ಗಾಳಿ ಅಂತ ಹೇಳ್ತೀವಲ್ಲ, ಅದು ಭೂಮಿಯ ಸುತ್ತ ಒಂದಷ್ಟು ಕಿಲೋಮೀಟರ್ ಎತ್ತರದವರೆಗೆ ಹರಡಿಕೊಂಡಿದೆ. ಈ ವಾಯುಮಂಡಲವನ್ನ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ಗಾಳಿಯ ಕಣಗಳು ಹಲವಾರು ಇರುತ್ತೆ. ಈ ಗಾಳಿಯ ಕಣಗಳಿಗೆ ಈ ಸೂರ್ಯನ ಬೆಳಕು ತಾಡಿಸುತ್ತೆ, ಅಂದ್ರೆ ಬಂದು ಬಡಿಯುತ್ತೆ. ಹಾಗೆ ಬಡಿದಾಗ ಆ ಬೆಳಕಿನಲ್ಲಿರುವಂತಹ 7 ಬಣ್ಣಗಳು ಅಂತ ಕರ್ಕೊಳ್ತೀವಲ್ಲ, ಸಾಮಾನ್ಯವಾಗಿ 7 ಬಣ್ಣ ಅಲ್ಲ, ನಾವು ನಮ್ಮ ಅನುಕೂಲಕ್ಕೋಸ್ಕರ 7 ಬಣ್ಣ ಅಂತ ಹಾಕೊಂಡಿದ್ವಿ. ಲಕ್ಷಾಂತರ ಬಣ್ಣಗಳಿದೆ ಅದರಲ್ಲಿ. ಅದರಲ್ಲಿ ಇರುವಂತಹ ಬಣ್ಣಗಳು ಅದನ್ನ ತಾಡಿಸಿದಾಗ ಅಲ್ಲಿ ಹರಡಿಕೊಳ್ಳುತ್ತೆ ಕೆಲವು ಬಣ್ಣ. ಈ ರೀತಿ ಹರಡ್ಕೊಳ್ಳೋದನ್ನೇ ನಾವು ಚದುರುವಿಕೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನವನ್ನ ಮಾಡಿದ್ದು ಸಿ.ವಿ. ರಾಮನ್ ರವರು. ಇದಕ್ಕಿಂತ ಮುಂಚೆ ರ್ಯಾಲೆ ಅನ್ನುವಂತಹ ಒಬ್ಬ ವಿಜ್ಞಾನಿ ಈ ಬೆಳಕಿನ ಚದುರುವಿಕೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡಿ, ಈ ಗಾಳಿಯಲ್ಲಿರುವಂತಹ ಬೆಳಕಿನ ಕಣಗಳಿಗೆ ಬಂದು ಸೂರ್ಯನ ಬೆಳಕು ಹೊಡೆಯೋದ್ರಿಂದ ಅಲ್ಲಿ ನೀಲಿ ಬಣ್ಣ ಹೆಚ್ಚಾಗಿ ಚದುರುತ್ತೆ, ಹಾಗಾಗಿ ಆಕಾಶ ನೀಲಿಯಾಗಿ ಕಾಣುತ್ತೆ ಅನ್ನುವಂತಹದನ್ನ ತಿಳಿಸ್ಕೊಟ್ಟಿದ್ರು. ಜೊತೆಗೆ ರ್ಯಾಲೆ ಮಾಡಿದ್ದಂತಹ ಬೆಳಕಿನ ಚದುರುವಿಕೆ ಇದೆಯಲ್ಲ, ಇದನ್ನ ಇನ್ನೊಂದು ರೀತಿಯಲ್ಲಿ ಸಿ.ವಿ. ರಾಮನ್ ರವರು ನೋಡ್ತಾರೆ. ಅದ್ ಏನಂತ ಅಂದ್ರೆ, ಒಂದು ಬೆಳಕು ಬಂದು ಈ ಕಣಗಳನ್ನ ಬಡ್ದಾಗ ಅವಾಗ ಏನಾಗುತ್ತೆ ಅಂದ್ರೆ, ಆ ಬೆಳಕು ಆ ಕಣದಲ್ಲಿರುವಂತಹ ಒಂದಷ್ಟು ಶಕ್ತಿಯನ್ನ ಹೀರ್ಕೊಂಡು ಹೊರಗಡೆ ಹೋಗುತ್ತೆ, ಅಥವಾ ಕೆಲವು ಸಲ ಆ ಕಣಕ್ಕೆ ತನ್ನಲ್ಲಿರುವಂತಹ ಶಕ್ತಿಯನ್ನ ಕೊಟ್ಟು ಬಿಡುತ್ತೆ, ಅಂದ್ರೆ ತನ್ನ ಶಕ್ತಿಯನ್ನ ಕಡಿಮೆ ಮಾಡ್ಕೊಂಡು ಈಚೆ ಬರುತ್ತೆ. ಇದನ್ನ ರ್ಯಾಲಿ ಅವರು ಗಮನಿಸಿರಲ್ಲ. ಇದನ್ನ ವಿಶೇಷವಾಗಿ ಗಮನಿಸಿದ್ದು ಸಿ.ವಿ. ರಾಮನ್ ಅವರು. ಈ ರೀತಿ ಶಕ್ತಿ ವಿನಿಮಯ ಆಗುತ್ತೆ ಆ ಕಣಗಳ ಜೊತೆ. ಒಂದು ಕಣಗಳಲ್ಲಿರುವ ಶಕ್ತಿಯನ್ನ ತಗೊಂಡ್ಬಿಡ್ಬಹುದು, ಅಥವಾ ಅದಕ್ಕೆ ತನ್ನಲ್ಲಿರುವಂತಹ ಶಕ್ತಿಯನ್ನೇ ಕೊಟ್ಟು ಬಿಡಬಹುದು. ಈ ರೀತಿ ಕೊಟ್ರೆ ಏನಾಗುತ್ತೆ? ತುಂಬಾ ಸರಳ, ಆ ಬೆಳಕಿನ ತರಂಗ ದೂರದಲ್ಲಿ ಬದಲಾವಣೆ ಆಗತ್ತೆ. ಈ ಬದಲಾವಣೆ ಆಗ್ತಾ ಇರುವಂತಹ ನೈಸರ್ಗಿಕ ಕ್ರಿಯೆಯನ್ನ ಗಮನಿಸಿದ್ದು ಸಿ.ವಿ. ರಾಮನ್ ಅವರು. ಈ ಒಂದು ಕಾರಣಕ್ಕೋಸ್ಕರನೇ ಅವರಿಗೆ ಈ ನೊಬೆಲ್ ಪ್ರಶಸ್ತಿ ದೊರಕಿದ್ದು. ಇದರ ಸಂಪೂರ್ಣ ಅಧ್ಯಯನವನ್ನ ಮಾಡಿ ನಮ್ಗೆ ಸರಳ ಆಗೋ ರೀತಿಯಲ್ಲಿ ಅವರು ವಿವರಣೆಯನ್ನ ಮಾಡಿಕೊಟ್ರು.
ಒಬ್ಬ ಹೈಸ್ಕೂಲ್ ಹುಡುಗ ಸಿ ವಿ ರಾಮನ್ ಅವರನ್ನ ಕೇಳ್ತಾನೆ. ಯಾಕಂತಂದ್ರೆ ಈಗ ನಾನು ಹೇಳಿದಷ್ಟು ವಿಚಾರ ವಿಜ್ಞಾನವನ್ನ ಅರ್ಥಂತಹವರು ಅಥವಾ ಅಕ್ಷರಸ್ಥರು ಅಂತ ಹೇಳ್ಬೋದು, ಅವರಿಗೆ ಸ್ವಲ್ಪ ಅರ್ಥ ಆಗ್ಬೋದು. ಸಾಮಾನ್ಯ ಜನರಿಗೆ ಈಗ ನಾನು ಹೇಳಿದಂತಹ ಮಾಹಿತಿ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಒಬ್ಬ ವಿಜ್ಞಾನಿ ಅಥವಾ ಬುದ್ಧಿವಂತ ಅಂತ ಏನ್ ಕರಿತೀವಿ, ಆತನ ಕರ್ತವ್ಯ ಏನು, ತಾನು ಏನನ್ನ ಕಲ್ತನೋ ಅಥವಾ ತಾನು ಏನನ್ನ ಸಂಶೋಧನೆ ಮಾಡಿದ್ನೋ ಅದನ್ನ ಸಾಮಾನ್ಯ ಜನರಿಗೂ ಅರ್ಥ ಮಾಡಿಸ್ಬೇಕು. ಆಗ ಮಾತ್ರ ಆತನಿಗೆ ಎಲ್ಲವೂ ಅರ್ಥ ಆಗಿದೆ ಅಂತ. ಇದನ್ನ ಒಬ್ಬ ಹೈಸ್ಕೂಲ್ ಹುಡುಗ ಸರ್ ಸಿ ವಿ ರಾಮನ್ ಅವ್ರಿಗೆ ಕೇಳ್ತಾನೆ. ಏನಂತ, ಸರ್ ನಿಮ್ಮ ರಾಮನ್ ಪರಿಣಾಮ ನನಗೆ ಅರ್ಥ ಆಗೋದಿಲ್ಲ, ನಾನು ಇನ್ನು ಚಿಕ್ಕ ಹುಡುಗ, ನನಗೆ ನೀವು ಅರ್ಥ ಮಾಡ್ಸೋದಕ್ಕೆ ಸಾಧ್ಯವಾ? ಆವಾಗ ರಾಮನ್ ಅವರು ಆ ಮಗುಗೆ ಅರ್ಥ ಮಾಡ್ಸೋದಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಈ ರಾಮನ್ ಎಫೆಕ್ಟ್ ಅನ್ನ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದ್ರೆ ಆಶ್ಚರ್ಯ ಅನ್ಸುತ್ತೆ. ಅವ್ರು ಹೇಳೋದಿಷ್ಟೇ, ಮಗು ನೀನ್ ಕ್ರಿಕೆಟ್ ಆಡ್ತೀಯಪ್ಪ, ಖಂಡಿತ ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಕ್ರಿಕೆಟ್ ನಲ್ಲಿ ದೊಡ್ಡ ದೊಡ್ಡ ಬೌನ್ಸರ್ಸ್ ಗಳನ್ನ ಮತ್ತೆ ಫಾಸ್ಟ್ ಆಗಿ ಬೌಲಿಂಗ್ ಅನ್ನ ಮಾಡೋದನ್ನ ನೀನ್ ಎದುರಿಸಿದ್ಯಾ, ಹೌದಲ್ವಾ? ಹೌದು. ಇಷ್ಟೇ ತಿಳ್ಕೊ ಮಗು. ಏನಂತಂದ್ರೆ ಒಬ್ಬ ಫಾಸ್ಟ್ ಬೌಲರ್ ಒಂದು 140-145 ಕಿಲೋಮೀಟರ್ ವೇಗದಲ್ಲಿ ಬಂದು ಬೌಲಿಂಗ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ತುಂಬಾ ವೇಗದಲ್ಲಿ ಬಾಲ್ ಬರುತ್ತೆ, ನೀನು ಆ ಬಾಲ್ ಅನ್ನ ಹೆದರಿಸೋದಕ್ಕೆ ಕಷ್ಟ ಆಗುತ್ತೆ, ರನ್ ಹೊಡೆಯೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಮಯದಲ್ಲಿ ಏನ್ ಮಾಡ್ತೀಯಾ? ಡಿಫೆನ್ಸ್ ಮಾಡ್ತೀಯ. ಡಿಫೆನ್ಸ್ ಅಂದ್ರೆ ಏನು? ಜಸ್ಟ್ ಬ್ಯಾಟ್ ಅನ್ನ ಬಾಲ್ಗೆ ಟಚ್ ಮಾಡ್ತೀಯ, ಬಾಲ್ ಸುಮ್ನೆ ನೆಲದ ಮೇಲೆ ಹಾಗೆ ಒಂದಷ್ಟು ದೂರ ಉರುಳ್ಕೊಂಡು ಹೋಗುತ್ತೆ. ಅಂದ್ರೆ ಅಷ್ಟು ವೇಗವಾಗಿ ಬರ್ತಿದ್ದಂತಹ ಬಾಲ್ ಅನ್ನ ನೀನು ಬ್ಯಾಟ್ ಇಂದ ಟಚ್ ಮಾಡಿದ ತಕ್ಷಣ ಬಾಲ್ ನ ವೇಗ ಕಡಿಮೆ ಆಯ್ತು, ಉರುಳ್ಕೊಂಡು ನಿಂತ್ಕೊತು, ಹೌದಲ್ವಾ? ಈಗ ಎರಡನೇ ಸನ್ನಿವೇಶ ಹೇಳ್ತೀನಿ ನೋಡಿ ಮಗು ಅಂತ ಹೇಳಿ, ಒಂದು ಬಾಲ್ ಬರುತ್ತೆ, ಅಷ್ಟೇ ವೇಗದಲ್ಲಿ ಬರುತ್ತೆ, ಅಷ್ಟೇ ವೇಗದಲ್ಲಿ ಬಂದು ಬೌನ್ಸರ್ ಆಗುತ್ತೆ. ಆಗ ನಿನಗೆ ಅವಕಾಶ ಸಿಕ್ಕುತ್ತೆ, ನಾನು ಈ ಬಾಲ್ ಅನ್ನ ಹೆಚ್ಚು ಬಲ ಕೊಟ್ಟು ಹೊಡೆಯಂತ ಅವಶ್ಯಕತೆ ಇಲ್ಲ, ಅಷ್ಟು ವೇಗದಲ್ಲಿ ಬರ್ತಾ ಇರಂತಹ ಬೌನ್ಸರ್ಗೆ ಜಸ್ಟ್ ಟಚ್ ಮಾಡಿದ್ರೆ ಅದು ವಿಕೆಟ್ ನ ಕೀಪರ್ ಹಿಂಭಾಗದಲ್ಲಿ, ಥರ್ಡ್ ಮನ್ ಅಂತ ಕರಿತೀವಲ್ಲ, ಆ ಹಿಂಭಾಗದಲ್ಲಿ ಹಾರ್ಕೊಂಡೋಗಿ ಬೌಂಡ್ರಿಯನ್ನ ದಾಟಿ ಸಿಕ್ಸರ್ ಹೋಗುತ್ತೆ. ಅಷ್ಟು ವೇಗದಲ್ಲಿ ಬರ್ತಿದ್ದಂತಹ ಬಾಲ್ಗೆ ನೀನು ಒಂದು ಚೂರು ಏನ್ ಮಾಡ್ದೆ, ಸ್ವಲ್ಪ ಶಕ್ತಿಯನ್ನ ಕೊಟ್ಟೆ, ಅದು ಇನ್ನೂ ವೇಗ ಹೆಚ್ಚಿಸ್ಕೊಂಡು ಹಾರ್ಕೊಂಡೋಗಿ ಬೌಂಡ್ರಿಯನ್ನ ದಾಟಿ ಸಿಕ್ಸ್ ಆಯ್ತು. ಅಂದ್ರೆ ಇಲ್ಲಿ ಬಾಲ್ ಅನ್ನ ಬೆಳಕು ಅಂತ ಅನ್ಕೋ, ನೀನ್ ತಡಿತಾ ಇರುವಂತಹ ಬ್ಯಾಟ್ ಅನ್ನ ಗಾಳಿಯಲ್ಲಿರುವ ಕಣ ಅಂತ ಅನ್ಕೋ. ಮೊದಲನೇ ಬಾರಿ ಏನಾಯ್ತು, ಬೆಳಕು ವೇಗದಲ್ಲಿ ಬಂತು, ನಿನಗೆ ಹೊಡಿತು, ಅಂದ್ರೆ ಕಣಕ್ಕೆ ಹೊಡಿತು, ಆಗ ಅದರ ವೇಗ ಕಡಿಮೆ ಆಯ್ತು. ನಂತರ ಎರಡನೇ ಸನ್ನಿವೇಶದಲ್ಲಿ ಏನಾಯ್ತು, ಬೆಳಕು ಎಷ್ಟೋ ವೇಗದಲ್ಲಿ ಬಂತು, ನೀನು ಬ್ಯಾಟ್ ಅನ್ನ ಕೊಟ್ಟೆ, ಅಂದ್ರೆ ಗಾಳಿಯಲ್ಲಿರುವ ಕಣ ಅದರ ವೇಗವನ್ನ ಹೆಚ್ಚಿಸೋ ಹಾಗೆ ಮಾಡ್ತು, ಬೆಳಕು ಮತ್ತಷ್ಟು ವೇಗವನ್ನ ಪಡ್ಕೊಳ್ತು. ಈ ರೀತಿ ವೇಗ ಹೆಚ್ಚು ಕಮ್ಮಿ ಆಗೋದ್ರಿಂದ ಬೆಳಕಿನ ತರಂಗ ದೂರದಲ್ಲಿ ಬದಲಾವಣೆ ಆಗತ್ತೆ ಮಗು ಅಂತ ಹೇಳಿದ್ರು. ನೋಡಿ, ಸಿ ವಿ ರಾಮನ್ ರವರ ಈ ವಿವರಣೆ ರಾಮನ್ ಪರಿಣಾಮವನ್ನ ಎಂತಹ ಸಾಮಾನ್ಯ ಜನರಿಗೂ ಅರ್ಥ ಮಾಡಿಸ್ಬೋದು ಅನ್ನುವಂತಹದ್ದು ನಮ್ಗೆ ಗೊತ್ತಾಗುತ್ತೆ. ಈ ರೀತಿ ಬೆಳಕಿನ ಚದುರುವಿಕೆಗೆ ಬಗ್ಗೆ ಅವರು ನಮ್ಗೆ ಮಾಹಿತಿಯನ್ನ ಕೊಟ್ಟು ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಮತ್ತೊಂದು ವಿಭಾಗವನ್ನ ತೆಗೆದುಕೊಂಡ್ರೆ ಭಾರತೀಯ ವಿಜ್ಞಾನ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡಿದ್ರು ಸಿ ವಿ ರಾಮನ್ ಅವರು. ಅದು ಹೇಳ್ಬೇಕಂತಂದ್ರೆ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ನಂತರದಲ್ಲಿ ಇವರೇ 1948ರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವಂತಹದನ್ನ ಸ್ಥಾಪನೆ ಮಾಡ್ತಾರೆ. ಇದು ಭಾರತಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಇದರಲ್ಲಿ ಭಾರತದಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಬಲವಾದ ನೆಲೆಯನ್ನ ಊರೋದಿಕ್ಕೆ ಈ ಸಂಸ್ಥೆ ಕಾರಣವಾಗುತ್ತೆ. ಮತ್ತೊಂದು ಹೇಳೋದಾದ್ರೆ ಯುವ ವಿಜ್ಞಾನಿಗಳಿಗೆ ಇವರು ಪ್ರೇರಣೆಯೇ ಸರಿ. ಯಾಕಂದ್ರೆ ಭಾರತೀಯ ಯುವಕರಲ್ಲಿ ಸಂಶೋಧನಾ ಮನೋಭಾವವನ್ನ ಬೆಳೆಸೋದಿಕ್ಕೆ ಪ್ರೇರಣೆಯನ್ನ ನೀಡಿದಂತಹವರು ಸಿ ವಿ ರಾಮನ್ ರವರು. ಹಾಗೆ ಅವರ ಸಾಧನೆಯಿಂದ ಭಾರತದಲ್ಲಿ ವಿಜ್ಞಾನ ಶಿಕ್ಷಣಕ್ಕೆ ಹೊಸ ಚೈತನ್ಯ ಬಂತು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ಹಲವಾರು ಆಯಾಮಗಳಲ್ಲಿ ನೋಡಿದಾಗ ಸರ್ ಸಿ ವಿ ರಾಮನ್ ರವರ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ಅಪಾರ ಅನ್ನುವಂತಹದನ್ನ ನಾವು ಹೇಳ್ಬೋದಾಗಿದೆ. ಖಂಡಿತ ಸರ್, ಸಾಕಷ್ಟು ಸಾಧನೆಗಳನ್ನು ಹಾಗೂ ಕೊಡುಗೆಗಳನ್ನು ಸರ್ ಸಿ ವಿ ರಾಮನ್ ಅವರ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತೀಯರಾಗಿ ಇಡೀ ಪ್ರಪಂಚಕ್ಕೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸರ್. ಒಟ್ಟಾರೆಯಾಗಿ ಅವರ ಜೀವಮಾನ ಸಾಧನೆಯನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವರ ಎಲ್ಲ ಈ ಒಂದು ವಿಜ್ಞಾನ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಸಂಶೋಧನೆಗಳನ್ನು ಪರಿಗಣಿಸಿ 1954ರಲ್ಲಿ ಅವರಿಗೆ ಭಾರತ ರತ್ನವನ್ನು ಕೊಟ್ಟದ್ದಾಗಿರ್ಬೋದು, ಮತ್ತು 1957ರಲ್ಲಿ ಲೆನಿನ್ ಶಾಂತಿ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಂಥದ್ದು. ನಾವು ಭಾರತೀಯರಾಗಿ ನಮ್ಮ ಭಾರತೀಯ ವಿಜ್ಞಾನ ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಹೆಮ್ಮೆಯನ್ನು ಪಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
ಖಂಡಿತ. ಜೊತೆಗೆ ಇನ್ನೊಂದೆರಡು ಮಾಹಿತಿಯನ್ನ ಸೇರಿಸೋದಕ್ಕೆ ಇಷ್ಟಪಡ್ತೀನಿ. 1924ನೇ ಇಸ್ವಿಯಲ್ಲಿ ಫೆಲೋ ಆಫ್ ರಾಯಲ್ ಸೊಸೈಟಿಯ ಸದಸ್ಯತ್ವ ಸಿಗುತ್ತೆ. ಹಾ. ಇದಕ್ಕೆ ಸದಸ್ಯತ್ವ ಸಿಗೋದೇ ದೊಡ್ಡ ಸಾಹಸ ಮಾಡ್ದ ಹಾಗೆ. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ರೀತಿ ನೊಬೆಲ್ ಪ್ರಶಸ್ತಿಯನ್ನೇ ತೆಗೆದುಕೊಂಡಷ್ಟೇ ಸಮ ಅಂತ ಹೇಳ್ಬೋದು ಈ ಫೆಲೋ ಆಫ್ ರಾಯಲ್ ಸೊಸೈಟಿಯ ಮೆಂಬರ್ ಆಗುವಂತಹದ್ದು. ಹಾಗೆ 1929ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸರ್ಕಾರದಿಂದ ನೈಟ್ಹುಡ್ ಪ್ರಶಸ್ತಿಯನ್ನು ಕೂಡ ಅವ್ರಿಗೆ ಕೊಡ್ತಾರೆ. ಇವೆಲ್ಲ ಅತ್ಯುನ್ನತ ಪ್ರಶಸ್ತಿಗಳು, ಅತ್ಯುನ್ನತ ಸಾಧನೆ ಮಾಡಿದವರಿಗೆ ಮಾತ್ರ ಸಿಗುವಂತಹ ಪ್ರಶಸ್ತಿಗಳು ಅಂತ ಹೇಳ್ಬೋದು. ಸರ್, ಹಾಗೇನೆ ಮತ್ತೊಂದು ಅಂಶವನ್ನ ಗಮನಿಸ್ತು ಅಂದ್ರೆ, ನಾವು ಭಾರತೀಯ ಜೀವನ ಶೈಲಿಯಲ್ಲಿ ವಿಜ್ಞಾನದ್ದು ಬಹಳಷ್ಟು ಹಾಸು ಹೊಕ್ಕಾಗಿರೋದನ್ನ ನಾವು ಗಮನಿಸ್ತೀವಿ ಸರ್. ಪ್ರತಿಯೊಂದು ಆಚರಣೆ ಆಗಿರ್ಬೋದು, ಪ್ರತಿಯೊಂದು ನಂಬಿಕೆ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದ ಕೊಡುಗೆಗಳಲ್ಲೂ ಕೂಡ ಭಾರತೀಯರ ಒಂದು ಮೇಲುಗೈಯನ್ನು ನಾವು ಕಾಣ್ತಾ ಹೋಗ್ತೀವಿ ಸರ್. ಆ ನಿಟ್ಟಿನಲ್ಲಿ ಭಾರತೀಯತೆ ಅಥವಾ ಭಾರತೀಯರಲ್ಲಿ ವಿಜ್ಞಾನ ಎಂಬುದು ಜೀವನದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಅನ್ನೋದು ಕುರಿತು ಸಮುದಾಯದ ಜನರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದ್ರ ಬಗ್ಗೆ ಮಾಹಿತಿ ಇವತ್ತೊಂದ್ ದಿವಸ ಹೇಳಲೇಬೇಕಾಗುತ್ತೆ. ನೋಡಿ, ನಾವು ಇತ್ತೀಚಿನ ದಿನಗಳಲ್ಲಿ ಈ ಸತ್ಯ ಸಂಗತಿಗಳನ್ನ ಫ್ಯಾಕ್ಟ್ಸ್ ಅಂತ ಕರಿತೀವಲ್ಲ, ಈ ಫ್ಯಾಕ್ಟ್ಸ್ ಅಂತ ಅಂದ್ರೆ ವಿಜ್ಞಾನದ ಅಧ್ಯಯನ. ವಿಜ್ಞಾನ ಏನ್ ಮಾಡುತ್ತೆ ಅಂದ್ರೆ ಸತ್ಯವನ್ನ ಹುಡುಕುತ್ತಷ್ಟೇ, ಇನ್ನೇನು ಮಾಡೋದಿಲ್ಲ. ನಾನು ನಂಬಿರುವಂತಹದ್ದು ಸತ್ಯವೇ ಅಥವಾ ಸುಳ್ಳೇ ಅನ್ನುವಂತಹದನ್ನ ಪರೀಕ್ಷೆ ಮಾಡೋದೇ ವಿಜ್ಞಾನ. ಇವತ್ತಿನ ದಿವಸ ಕ್ರಮಬದ್ಧವಾಗಿ ನಾವು ಅಧ್ಯಯನವನ್ನ ಮಾಡ್ತಾ ಇದೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಕೂಡ ನಾವು ಈ ರೀತಿಯಾದಂತಹ ಅಧ್ಯಯನವನ್ನ ನೋಡಬಹುದು. ಕ್ರಮಬದ್ಧವಾದಂತಹ ಅಧ್ಯಯನವನ್ನ ಹಲವಾರು ವಿಚಾರಗಳಲ್ಲಿ ತಮ್ಮ ಜ್ಞಾನವನ್ನ ಉಪಯೋಗಿಸ್ಕೊಂಡು ಹೊಸ ಹೊಸ ಮಾಹಿತಿಯನ್ನ ನಮ್ಗೆ ನಮ್ಮ ಹಿರಿಕರು ಕೊಟ್ಟಿದ್ದಾರೆ. ಜೊತೆಗೆ ಕೆಲವರು ಅನುಭವಗಳಿಂದ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ವಿಚಾರಗಳನ್ನ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಅದರ ಪ್ರಯತ್ನವನ್ನ ಇತ್ತೀಚೆಗೆ ನಾವು ಹೆಚ್ಚಾಗಿ ಪ್ರಾರಂಭಿಸ್ತಿದ್ದೀವಿ. ಹಳೆ ಕಾಲದಲ್ಲಿ ಪಾಲಿಸ್ತಿದ್ದಂತಹ ಹಲವಾರು ಪದ್ಧತಿಗಳಿದೆಯಲ್ಲ, ಅದು ಅವರ ಅನುಭವಗಳ ಮುಖಾಂತರ ನಮ್ಗೆ ಧಾರೆಯಾಗಿ ಇವತ್ತು ಹರಿದು ಬಂದ್ಬಿಟ್ಟಿದೆ. ಆದ್ರೆ ಎಷ್ಟೋ ಜನಕ್ಕೆ ಇದರ ವೈಜ್ಞಾನಿಕ ಹಿನ್ನೆಲೆ ಗೊತ್ತಿಲ್ಲ. ಯಾವಾಗ ನಾವು ಈ ಅನುಭವ ಕಲಿಕೆಯನ್ನ ವೈಜ್ಞಾನಿಕ ಕಲಿಕೆಯೊಂದಿಗೆ ಬೆರೆಸ್ತೀವೋ ಆಗ ನೋಡಿ ಸತ್ಯದ ಅರಿವು ನಮ್ಗೆ ಆಗುತ್ತೆ. ವಿಜ್ಞಾನ ಇರೋದೇ ಸತ್ಯವನ್ನ ನಿಮ್ಗೆ ತಿಳಿಸೋದಕ್ಕೋಸ್ಕರ. ಜನರಲ್ಲಿ ನಂಬಿಕೆ ಮತ್ತೆ ಸತ್ಯ ಇವೆರಡು ಇದೆಯಲ್ಲ, ಇವೆರಡರ ನಡುವೆ ಒಂದು ಸಣ್ಣ ವ್ಯತ್ಯಾಸ ಇರುತ್ತೆ ಇಷ್ಟೇ. ನಂಬಿಕೆಯ ಹಿಂದೆ ವೈಜ್ಞಾನಿಕ ಚಿಂತನೆ ಇರಬಹುದು, ಇಲ್ದೇನೂ ಇರಬಹುದು. ಆದ್ರೆ ಸತ್ಯ ಸಂಗತಿ ಫ್ಯಾಕ್ಟ್ಸ್ ಅಂತೀವಲ್ಲ, ಇದರ ಹಿಂದೆ ಯಾವಾಗ್ಲೂ ವೈಜ್ಞಾನಿಕ ಚಿಂತನೆ ಇರುತ್ತೆ. ನಾನು ಹೇಳೋದಿಷ್ಟೇ, ನಾವ್ ಏನನ್ನೇ ನೋಡಿದ್ರು ನಂಬಿ, ಬೇಡ ಅಂತ ಹೇಳ್ತಾ ಇಲ್ಲ, ಅದನ್ನ ನಂಬಿ. ಆದ್ರೆ ನಂಬೋ ಮುಂಚೆ ಏಕೆ ಮತ್ತೆ ಹೇಗೆ, ಹೌ ಅಂಡ್ ವೈ ಅನ್ನುವಂತಹ ಪ್ರಶ್ನೆಯನ್ನ ಹಾಕೊಳ್ಳಿ. ಆಗ ಮಾತ್ರ ನೀವು ಪಡ್ತಾ ಇರುವಂತಹ ಜ್ಞಾನಕ್ಕೆ ಒಂದು ಪುಟ ಇದ್ದಂತಹ ಚಿನ್ನದ ರೀತಿಯಲ್ಲಿ ಆಗುತ್ತೆ. ಪರೀಕ್ಷೆ ಮಾಡಿ ಚೆಕ್ ಮಾಡ್ದ ಹಾಗೆ ಆಗುತ್ತೆ. ಏನನ್ನೇ ಬಂದ್ರು ನಾನು ಕುರುಡು ಭಾವನೆಯಲ್ಲಿ ಒಪ್ಕೊಂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಅದನ್ನ ನಾವು ಮೂಢನಂಬಿಕೆ ಅಂತ ಹೇಳ್ಬಿಡ್ಬೋದು. ಹಾಗಾಗಿ ಮೂಢನಂಬಿಕೆಗಳಿಂದ ಹೊರತಾಗ್ಬೇಕಂದ್ರೆ ಅದನ್ನ ಪರೀಕ್ಷೆ ಮಾಡ್ಲೇಬೇಕು. ಪರೀಕ್ಷೆ ಮಾಡಿ ಒಪ್ಕೊಂಡ್ರೆ ಆ ನಂಬಿಕೆ ಸತ್ಯ ಆಗಿ ಬರುತ್ತೆ. ಹಾಗಾಗಿ ನಮ್ಮ ಇತ್ತೀಚಿನ ಎಲ್ಲಾ ಜನಾಂಗದಲ್ಲಿ, ಜನರೇಷನ್ಗಳಲ್ಲಿ ನಾವು ನೋಡೋದೇ ಆದ್ರೆ ಈ ವೈಜ್ಞಾನಿಕ ಚಿಂತನೆ ಹೆಚ್ಚುತ್ತಾ ಬರ್ತಾ ಇದೆ. ಕಾರಣ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಸರ್ಕಾರದ ಕಡೆಯಿಂದ, ಹಲವಾರು ಸಂಘ ಸಂಸ್ಥೆಗಳ ಕಡೆಯಿಂದ ಶಾಲೆಗಳಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ವೈಜ್ಞಾನಿಕ ಚಿಂತನೆ ಹೆಚ್ಚುತ್ತಾ ಹೋಗ್ತಾ ಇದೆ. ಇದೇ ರೀತಿ ವೈಜ್ಞಾನಿಕ ಚಿಂತನೆ ಹೆಚ್ಚುತ್ತಾ ಹೋದ್ರೆ ನಾವು ಆಚರಿಸುವಂತಹ ಅಥವಾ ಅನುಸರಿಸ್ತಾ ಇರುವಂತಹ ಎಲ್ಲಾ ಆಚರಣೆಗಳು, ಹಬ್ಬಗಳು ಪ್ರತಿಯೊಂದು ಕೂಡ ವೈಜ್ಞಾನಿಕ ಚಿಂತನೆಗೆ ಒಳಪಟ್ಟು ಅದಕ್ಕೊಂದು ಅರ್ಥ ಸಿಗುತ್ತೆ ಅಂತ ಹೇಳ್ಬೋದು. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕುರಿತಾಗಿರ್ಬೋದು, ಸರ್ ಸಿ ವಿ ರಾಮನ್ ರವರ ವಿಜ್ಞಾನ ಕ್ಷೇತ್ರದ ಅಪಾರ ಕೊಡುಗೆಯ ಕುರಿತು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಸರ್. ಸರ್, ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಸರ್, ಈ ರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗಿ ಕೇಳುಗರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಒಂದು ಸಿ ವಿ ರಾಮನ್ ರವರ ಒಂದು ಹೇಳಿಕೆಯನ್ನ ಇಟ್ಕೊಂಡು ನಾನು ಕೇಳ್ಕೊತೀನಿ. ಏನಂತಂದ್ರೆ, ಸಿ ವಿ ರಾಮನ್ ರವರು ಹೇಳ್ತಾರೆ, ದ ಎಸೆನ್ಸ್ ಆಫ್ ಸೈನ್ಸ್ ಈಸ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಅಂಡ್ ಹಾರ್ಡ್ ವರ್ಕ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ, ವಿಜ್ಞಾನದ ಸಾರವೆಂದರೆ ಸ್ವತಂತ್ರ ಚಿಂತನೆ ಮತ್ತು ಕಠಿಣ ಪರಿಶ್ರಮ. ನೋಡಿ, ನಾವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲಿಗೆ ನಾವು ಸ್ವತಂತ್ರವಾಗಿ ಯೋಚಿಸುವುದನ್ನ ಕಲಿಬೇಕು.
ಎಲ್ಲವನ್ನ ಕಾಪಿ ಪೇಸ್ಟ್ ಹೊರಗಡೆಯಿಂದ ತಗೊಳ್ಳೋದು, ಅದನ್ನೇ ನನ್ನ ಜ್ಞಾನ ಅಂತ ಹೇಳ್ಕೊಳ್ಳುವಂತಹ ಹಲವಾರು ಪ್ರವೃತ್ತಿಗಳನ್ನ ನೋಡ್ತೀವಿ. ಇಂತಹ ಪ್ರವೃತ್ತಿಯನ್ನ ಮೊದಲು ಬಿಡಬೇಕು. ಸ್ವತಂತ್ರವಾಗಿ ಪ್ರತಿಯೊಂದು ವಿಚಾರದಲ್ಲಿ ನಾನು ಆಲೋಚನೆಗಳನ್ನ ಮಾಡಬೇಕು, ಮತ್ತೆ ಚಿಂತನೆಗಳನ್ನ ಮಾಡಬೇಕು. ಜೊತೆಗೆ ಈ ರೀತಿ ಸ್ವತಂತ್ರ ಆಲೋಚನೆ ಮಾಡ್ತಾ ಹೋಗ್ಬೇಕಾದ್ರೆ ನಮ್ಗೆ ಹಲವಾರು ಎಡರುತೊಡರುಗಳು ಬರುತ್ತವೆ. ಅದನ್ನೆಲ್ಲ ಮೀರಿ ಕಠಿಣ ಪರಿಶ್ರಮವನ್ನ ಹಾಕ್ಬೇಕಾಗತ್ತೆ. ಈ ರೀತಿ ಕಠಿಣ ಪರಿಶ್ರಮ ಮತ್ತು ಸ್ವತಂತ್ರ ಚಿಂತನೆ ಇದ್ರೆ ಮಾತ್ರ ನಾವು ವೈಜ್ಞಾನಿಕವಾಗಿ ಏನನ್ನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಕೇಳುಗರಲ್ಲಿ ನನ್ನ ಕೋರಿಕೆ ಇಷ್ಟೇ, ಹೆಚ್ಚಾಗಿ ಗ್ರಾಮ್ಯ ಪ್ರದೇಶದಲ್ಲೇ ಈ ರೇಡಿಯೋ ವಾಹಿನಿ ತಲುಪ್ತಾ ಇರೋದ್ರಿಂದ ಗ್ರಾಮ್ಯ ಪ್ರದೇಶಗಳಲ್ಲಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ಶಾಲೆಗಳಿಗೆ ಕಲಿಸಿ, ಮನೆಯಲ್ಲಿ ಉಳಿಸ್ಕೊಳ್ಬೇಡಿ. ಎಷ್ಟು ವರ್ಷಗಳವರೆಗೆ ಸಾಧ್ಯವೋ ಅಷ್ಟು ವರ್ಷಗಳವರೆಗೆ ನಿಮ್ಮ ಮಗುವಿಗೆ ವಿದ್ಯೆಯನ್ನ ಕೊಡಿ. ಆತ ಶಾಲಾ ಕಾಲೇಜುಗಳಿಗೆ ಕಾಲಿಟ್ರೆ ಖಂಡಿತವಾಗಿ ಈ ರೀತಿಯಾದಂತಹ ಸ್ವತಂತ್ರ ಚಿಂತನೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ವಿದ್ಯೆ ದೊರೆತರೆ ವಿದ್ಯೆಯಿಂದ ಅರಿವು ಬರುತ್ತೆ, ಅರಿವಿಂದ ಮೂಢನಂಬಿಕೆಗಳು ನಾಶವಾಗುತ್ತೆ. ಮೂಢನಂಬಿಕೆಗಳು ಹೋಗ್ಬೇಕಾ? ಹಾಗಾದ್ರೆ ಮೊದಲು ವಿದ್ಯೆಯನ್ನ ಪಡ್ಕೊಳ್ಳಿ. ಅದರಲ್ಲೂ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂತಹ ವಿದ್ಯೆಯನ್ನ ಪಡೆದ್ರೆ ಉತ್ತಮ ಅಂತ ಹೇಳ್ತೀನಿ. ಅಷ್ಟಲ್ಲದೆ ಮನೆಯಲ್ಲಿರುವಂತಹ ಹಿರಿಯರು ನಿಮ್ಮ ಮಕ್ಕಳೊಂದಿಗೆ ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಿ, ಜೊತೆಗೆ ಅವರಲ್ಲೂ ಈ ಒಂದು ಪ್ರವೃತ್ತಿಯನ್ನ ಬೆಳೆಸಿದ್ರೆ ಸಮಾಜ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತೆ. ನಮ್ಮ ವಿಕಸಿತ್ ಭಾರತ 2047 ಅನ್ನುವಂತಹ ಕನಸು ಖಂಡಿತವಾಗಿ ಇನ್ನ 20 ವರ್ಷಗಳಲ್ಲಿ ನಾವು ಸಾಧನೆ ಮಾಡಬಹುದು ಅಂತ ನಾನು ಕೇಳುಗರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಸರ್ ಸಿ ವಿ ರಾಮನ್ ರವರ ಒಂದು ವಿಜ್ಞಾನ ಕ್ಷೇತ್ರದ ಜೀವಮಾನ ಸಾಧನೆ ಆಗಿರ್ಬೋದು, ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಕೈಗೊಂಡಂತಹ ಹಲವಾರು ಸಂಶೋಧನೆಗಳಾಗಿರ್ಬೋದು, ಪ್ರಸ್ತುತ ಜೀವನ ಶೈಲಿಯಲ್ಲಿ ವಿಜ್ಞಾನ ಅನ್ನೋದು ಎಷ್ಟು ಹಾಸುಹೊಕ್ಕಾಗಿದೆ, ಪ್ರತಿಯೊಂದು ವಿಚಾರದಲ್ಲೂ ನಾವು ವೈಚಾರಿಕವಾಗಿ ಯಾವ ರೀತಿಯಾದಂಥ ಯೋಚನೆಗಳನ್ನು ಮಾಡಿ ಅದನ್ನು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದು. ಹಾಗೆಯೇ 2047 ವಿಕಸಿತ ಭಾರತ ಗುರಿಯನ್ನು ಈಡೇರಿಸುವ ನಿಟ್ಟಿನಲ್ಲಿ, ವಿಕಸಿತ ಭಾರತವನ್ನು ಹೊಂದೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯರಾಗಿ ನಮ್ಮ ಕರ್ತವ್ಯಗಳು ಏನಿರುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ನಮ್ಮ ಸಮುದಾಯಕ್ಕೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ಗೂರಿನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಜನಧ್ವನಿ ಸಮೂಹ ರೇಡಿಯೋ ವಾಹಿನಿಯಿಂದ ನನಗೆ ಈ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಿದ್ದಕ್ಕೆ ರೇಡಿಯೋ ವಾಹಿನಿಗೆ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಗೆ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಪ್ರಮುಖ ಗುರಿ ಉದ್ದೇಶಗಳು, ಹಾಗೆಯೇ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಹೆಮ್ಮೆಯ ವಿಜ್ಞಾನಿದಂತಹ ಸರ್ ಸಿ ವಿ ರಾಮನ್ ರವರ ಅಪಾರವಾದ ಕೊಡುಗೆಗಳು ಹಾಗೂ ಅವರು ಕೈಗೊಂಡಂಥ ವಿಜ್ಞಾನ ಕ್ಷೇತ್ರದ ಸಂಶೋಧನೆಗಳು, ಮತ್ತು ಪ್ರಸ್ತುತ ಭಾರತೀಯ ಜೀವನ ಶೈಲಿಯಲ್ಲಿ ಆಗಿರ್ಬೋದು, ಭಾರತೀಯತೆಯಲ್ಲಿ ಆಗಿರ್ಬೋದು, ಈ ವಿಜ್ಞಾನ ಎಂಬುದು ಎಷ್ಟು ಹಾಸುಹೊಕ್ಕಾಗಿದೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂಥವರು ನಂಜನಗೂಡು ತಾಲೂಕು ಎಡತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಹರ್ಷ ಎಸ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ರಾಷ್ಟ್ರೀಯ ವಿಜ್ಞಾನ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.